ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2019 ಮಾಡಲ್ದು ಒಂದು LPG ಅಂತ ಒಂದು ಬಜಾಜ್ ಆಟೋ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ವೀಕ್ಷಕರೇ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ಈ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು. ವೀಕ್ಷಕರೇ, ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂತ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ವೀಕ್ಷಕರೇ, ಏನಾದರೂ ಹೇಳಿದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಹತ್ರ ಸೇರಿ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್ 2019 ಮಾಡಲ್ ಸರ್. 2019 ಮಾಡಲ್ ಬಜಾಜ್ ಆಟೋನದು. ಹೌದೌದು, ಬಜಾಜ್ LPG ಡಬಲ್ ಡೋರ್. ಡಬಲ್ ಡೋರ್. ಓಕೆ, 19 ಮಾಡಲ್. ಓನರ್ ಎಷ್ಟು ಜನ? PK ರವೀಂದ್ರ ಸರ್. ಅಲ್ಲ, ಓನರ್ ಎಷ್ಟು ಜನ ಆಗಿದ್ದಾರೆ ಈಗ? ಎರಡನೇವರು. ಓಕೆ, 2 ಆಗಿದ್ದಾರೆ. ಎಷ್ಟು ಓಡಿದೆ ಗಾಡಿ? ಸರ್ ಗಾಡಿ 1 ಲಕ್ಷನೂ ಇಲ್ಲ ಸರ್, 80,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಓಕೆ, ಈ ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ? ಓಕೆ ಸರ್, ಸರಿಯಾಗಿ ಕೇಳಿಸ್ಲಿಲ್ಲ. ಗಾಡಿ ರೆಕಾರ್ಡ್ಸ್ ರನ್ನಿಂಗ್ ಇದಾವೆ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಟೈರ್ ಪರ್ಸೆಂಟೇಜ್ ಎಲ್ಲ? ಟೈರ್ ಪರ್ಸೆಂಟೇಜು ಹಿಂದ್ಗಡೆ ಇರೋದು 50 ಇದೆ, ಮುಂದ್ಗಡೆ ಇರೋದು 90% ಇದೆ ಸರ್. ಓಕೆ, ಈಗ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇಂಜಿನು? ಚೆನ್ನಾಗಿದೆ ಸರ್. ಓಕೆ, ಯಾವ್ದಾದ್ರು ಕೆಲಸ ಇದೆಯಾ? ಬಹುಶಃ ಇನ್ನೊಂದು 10,000 ಕಿಲೋಮೀಟರ್ ಓಡಿದ್ರೆ ಎಂಜಿನ್ ಮಾಡಿಸ್ಬೇಕಾಗಿ ಬರ್ಬೋದು ಸರ್. ಅಂದ್ರೆ ಲೈಟಾಗಿ ಬೋರಿಗೆ ಬಂದಿದೆಯಾ? ಹೌದೌದು ಸರ್. ಓಕೆ, ಈಗ ಸೀಟು ಎಲ್ಲ ಚೆನ್ನಾಗಿದಾವ? ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದಾವ? ಎಲ್ಲ ಅಪೋಲ್ಸ್ಟ್ರಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸು? ಇಲ್ಲ ಸರ್, ಏನಿಲ್ಲ, ಗಾಡಿದು ಏನಿದೆಯೋ ಅಷ್ಟೇ. ಓಕೆ, ಈಗ ರೆಕಾರ್ಡ್ಸು ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹೌದೌದು ಸರ್, ಇದೆ. ಓಕೆ, ಎಲ್ಲಿರೋ ಸರ್ ಗಾಡಿದು? ಸರ್ ಗಾಡಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಸರ್. ಏರಿಯಾ ಡಿಸ್ಟಿಕ್ಕು ಯಾವ್ದು ಬರುತ್ತೆ? ಬೆಂಗಳೂರಾ? ಪದ್ಮನಾಭನಗರ, ಬೆಂಗಳೂರು. ಹಾಂ, ಪದ್ಮನಾಭನಗರನಾ? ಹಾಂ. ಓಕೆ, ಈಗ ಅಲ್ಲಿ ಎಲ್ಲಂದ್ರಿ? ಸರ್ ದೇವೇಗೌಡ ಪೆಟ್ರೋಲ್ ಬಂಕ್. ಪೆಟ್ರೋಲ್ ಬಂಕ್ ಹತ್ರನಾ? ಹೌದು ಸರ್. ಸರಿ ಸರಿ, ಏನು ಹೇಳ್ತಾರೆ ಗಾಡಿಗೆ ರೇಟು? ಸರ್ 1,80,000 ಸರ್. 1,80,000. ಹೌದು ಸರ್. ಕಡಿಮೆ ಆಗುತ್ತಾ? ಒಂದು 5,000 ರೂಪಾಯಿ ನೆಗೋಷಿಯೇಬಲ್ ಸರ್. ನೋಡಿ, LPG ಅಂತಾರೆ, ಮತ್ತೆ ಕಮ್ಮಿ ಮಾಡಿ, ಯಾಕಂದ್ರೆ 19 ಮಾಡಲ್ ಅಂದರೆ ಜಾಸ್ತಿ ಆಗುತ್ತೆ ಮತ್ತೆ. ಸರ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಸರ್. ಅವ್ರ ಬಾಡಿ ಲೈನಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಮೆಕ್ಯಾನಿಕ್ ಸರ್ಟಿಫೈ ಮಾಡಿದ್ದು, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಗಂತೂ ಗಂಧ ಗಾಡಿ ಗೊತ್ತಿಲ್ಲ, ಅದಕ್ಕೆ ಅಣ್ಣ ನಿಮ್ಗೆ ಅಪ್ರೋಚ್ ಮಾಡಿ ಅಂತ ಹೇಳಿದ್ದೆ. ಯಾಕಂದ್ರೆ ನಿಮ್ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಳ್ಳೋರ್ಗೂ ಸರಿ ಮಾರೋರ್ಗೂ ಸರಿ ಒಳ್ಳೆ ಪ್ಲಾಟ್ಫಾರ್ಮ್ ಸರ್ ನಿಮ್ದು. ಹೌದೌದು ಸರ್. ಹೌದು ಸರಿ, ಬಹಳ ಪ್ರಾಮಾಣಿಕವಾಗಿದೆ. ಈ ಮಧ್ಯವರ್ತಿಕೆ ಅವರು ಇಲ್ಲ, ಏನಿದೆಯೋ ಎದುರು ಬದ್ರು, ಅದು ತುಂಬಾ ಕ್ಲಾರಿಟಿ ಟ್ರಾನ್ಸ್ಪರೆಂಟ್ ಇದೆ ಸರ್. ಓಕೆ ಓಕೆ ಸರ್.